ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ಜನವರಿ 2026 ಕರ್ಕಾಟಕ ರಾಶಿಯ ಭವಿಷ್ಯ ಫಲವನ್ನು ತಿಳಿಯೋಣ. ಕರ್ಕಾಟಕ ರಾಶಿಯ ಪುಷ್ಯಮಿ ಹಾಗೂ ಆಶ್ಲೇಷ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳುಂಟು. ಪುನರ್ವಸು ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ನಿಮಗೆ ರಾಶಿಯಿಂದ 12ನೇ ಮನೆಯಲ್ಲಿ ಗುರುವಿನ ಸಂಚಾರವಿದ್ದು, ರಾಶಿಯಿಂದ 9ನೇ ಮನೆಯಲ್ಲಿ ಶನಿಯ ಸಂಚಾರವೇನಿದೆ ಹಾಗೂ ತಿಂಗಳ ಮೊದಲಾರ್ಧ ನಿಮ್ಮ 6ನೇ ಮನೆಯಾದಂತಹ ಧನುರಾಶಿಯಲ್ಲಿ ಸೂರ್ಯನ ಗೋಚರವಿದ್ದು, 15ರಿಂದ ಸೂರ್ಯನು ನಿಮ್ಮ ರಾಶಿಯ ಅಷ್ಟಮವಾದಂತಹ ಮಕರದಲ್ಲಿ ಸಂಚರಿಸುತ್ತಾನೆ. ಈ ಎಲ್ಲ ಗ್ರಹ ಚಾರಗಳು ಸಹಿತ ನಿಮಗೆ ಯಾವುದೇ ರೀತಿಯಾದಂತಹ ತೀವ್ರ ಹಿನ್ನಡೆಯನ್ನು ಅಥವಾ ಯಾವುದೇ ರೀತಿಯ ಪೀಡನೆಯನ್ನು ತರಲಾರದು. ನಿಮಗೆ ತಿಂಗಳು ಪೂರ್ತಿ ಯಶಸ್ಸು ಕೈ ಹಿಡಿಯಲಿದೆ. ಕೆಲಸ ಕಾರ್ಯಗಳು ನೆರವೇರಲಿದೆ. ನೀವು ನಿರೀಕ್ಷಿಸಿದ ಸಹಾಯ, ನೆರವು, ಜನಬಲ, ಜನಬೆಂಬಲ ಹಾಗೂ ಅದೃಷ್ಟ ಯೋಗ ಎಲ್ಲ ಕೂಡಿ ಬರುವುದರಿಂದ ಕರ್ಕಾಟಕ ರಾಶಿ ಸಂಜಾತರಿಗೆ ಜನವರಿ ತಿಂಗಳು ಎಲ್ಲ ಸರ್ವ ರೀತಿ ವಿಧಗಳಲ್ಲೂ ಒಳಿತನ್ನೇ ಉಂಟು ಮಾಡುವಂತಹ ಯಶಸ್ವಿ ಅದೃಷ್ಟದಾಯಕ ತಿಂಗಳಾಗಲಿದೆ ಎಂದು ಹೇಳಬಹುದು. ವೈಯಕ್ತಿಕ ಜೀವನದಲ್ಲಿ ಸುಖ, ಸಂತೃಪ್ತಿ, ಸಮಾಧಾನ ಸಿಗಲಿದೆ. ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ಯಾವುದೇ ರೀತಿಯಾದಂತಹ ಕಲ್ಮಶಗಳು, ಕ್ಲೇಶಗಳು ಕಾಡಲಾರವು. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೀವು ಅಂದುಕೊಂಡಂತೆಯೇ ಆಗಲಿದೆ. ನಿಮ್ಮ ಮನೆಯ ಹಿರಿಯರು ಸಹಿತ ನಿಮ್ಮ ಪ್ರೀತಿ ಪ್ರೇಮ ಸಂಬಂಧಗಳನ್ನು ಒಪ್ಪಿಕೊಳ್ಳಲಿದ್ದಾರೆ. ಮುಂದಿನ ಜೀವನಕ್ಕೆ ನಿಮ್ಮ ಹಿರಿಯರು ಬೆಂಬಲವಾಗಿ ನಿಮ್ಮ ಜೊತೆಯೇ ನಿಲ್ಲಲಿದ್ದಾರೆ. ವಿದ್ಯಾರ್ಥಿ ವರ್ಗಕ್ಕೂ ವಿಶೇಷವಾದಂತಹ ಶುಭ ಫಲಗಳು ಸಿಗುವ ತಿಂಗಳಿದು. ಯಾವುದೇ ಸಮಸ್ಯೆಗಳು, ಗಂಭೀರ ಪೀಡನೆಗಳು ಇರದಂತಹ ಒಳ್ಳೆಯ ತಿಂಗಳು ಜನವರಿ 2026. ಕರ್ಕಾಟಕ ರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಾಧಿಸುತ್ತಿದ್ದಲ್ಲಿ ಪ್ರತಿನಿತ್ಯವೂ ಶಿವಪಂಚಾಕ್ಷರಿ ಮಂತ್ರೋಪಾಸನೆಯ ಜೊತೆಗೆ ನಾರದಕೃತ ಗಣೇಶ ಸ್ತುತಿ ಹಾಗೂ ವಿಶ್ವನಾಥಾಷ್ಟಕಂ ಸ್ತೋತ್ರವನ್ನು ಶ್ರದ್ಧಾಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸಿ. ನಿಮಗೆ ಎಲ್ಲ ರೀತಿ ಒಳಿತುಂಟಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಧನ್ಯವಾದಗಳು.